ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇಂದಿನ ಈ ತಂತ್ರದಿಂದ ಅನೇಕ ದಿನಗಳಿಂದ ನಿಮ್ಮೊಂದಿಗಿದ್ದು ಯಾವುದಾದರೂ ಕಾರಣಗಳಿಂದ ನಿಮ್ಮನ್ನು ಬೇಡವೆಂದು ದೂರವಾದಂತಹ ವ್ಯಕ್ತಿಯನ್ನು ಮರಳಿ ನಿಮ್ಮ ಜೀವನದಲ್ಲಿ ಬರಮಾಡಿಕೊಳ್ಳುವಂತಹ ಮಹಾದ್ಭುತವಾದಂತಹ ಒಂದು ವಶೀಕರಣದ ತಂತ್ರ ಪ್ರಯೋಗವನ್ನು ಈ ದಿನ ನಿಮಗೆ ತಿಳಿಸಲಿದ್ದೇನೆ. ಅನೇಕ ವೀಕ್ಷಕರು ಕಾಮೆಂಟ್ಗಳಲ್ಲಿ ಮತ್ತು ಮೇಲ್ಗಳಲ್ಲಿ ಹಾಗೆ ಖುದ್ದಾಗಿ ನನಗೆ ಕರೆ ಮಾಡಿ ಕೇಳುತ್ತಿರುವಂತಹ ಸಾಮಾನ್ಯ ಪ್ರಶ್ನೆಗಳೆಂದರೆ, ದಂಪತಿಗಳಲ್ಲಿ ಹೊಂದಾಣಿಕೆ ಇಲ್ಲದೆ ಒಂದೇ ಬಳಿ ವಾಸವಿದ್ದೂ ಸಹ ಒಬ್ಬರಿಂದ ಒಬ್ಬರಿಗೆ ಮನಃಶಾಂತಿ ಇಲ್ಲದೆ ಮನೆಯಲ್ಲಿ ನೆಮ್ಮದಿ ಎಂಬುದೇ ಇಲ್ಲ, ಪತಿ ಅಥವಾ ಪತ್ನಿ ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು, ಹಾಗೆ ಇನ್ನೂ ಕೆಲವರು ಅನೇಕ ದಿನಗಳಿಂದ ನನ್ನ ಜೊತೆಗಿದ್ದಂತಹ ನನ್ನ ಸ್ನೇಹಿತ ಅಥವಾ ನನ್ನ ಸ್ನೇಹಿತೆ ಈಗ ನನ್ನಿಂದ ದೂರವಾಗಿದ್ದಾರೆ, ಜೀವನದುದ್ದಕ್ಕೂ ನನ್ನ ಸ್ನೇಹಿತ ನನ್ನ ಜೊತೆಯಲ್ಲಿರಬೇಕು, ನನಗೆ ಅನುಕೂಲಕರವಾಗಿ ನಡೆದುಕೊಳ್ಳಬೇಕು. ಪ್ರೀತಿಸಿದಂತಹ ಪ್ರೇಮಿಗಳಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ವಿಚಾರಗಳಿಂದ ಭಿನ್ನಾಭಿಪ್ರಾಯಗಳಾಗಿ ಒಬ್ಬರಿಂದೊಬ್ಬರು ದೂರವಾದಾಗ ನಮ್ಮಿಂದ ದೂರವಾದಂತಹ ಆ ವ್ಯಕ್ತಿ, ಅದು ಸ್ತ್ರೀಯರಾದರೂ ಪುರುಷರಾದರೂ, ಅವರನ್ನು ಮರಳಿ ನಮ್ಮ ಜೀವನದಲ್ಲಿ ಬರಮಾಡಿಕೊಳ್ಳುವಂತಹ ಅದ್ಭುತವಾದಂತಹ ಒಂದು ಫಲ ನೀಡುವಂತಹ ತಂತ್ರ ವಿಧಾನವನ್ನು ಈ ದಿನ ನಿಮಗೆ ತಿಳಿಸಿಕೊಡಲಿದ್ದೇನೆ. ಮಾಹಿತಿಯ ಸಂಪೂರ್ಣ ವಿವರವನ್ನಾಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅರ್ಥೈಸಿಕೊಳ್ಳಿ. ವಿಡಿಯೋ ಪ್ರಾರಂಭಿಸುವ ಮೊದಲು ನಿಮ್ಮಲ್ಲಿ ಮನವಿ ಮಾಡುವುದೇನೆಂದರೆ, ಯಾವುದೇ ದುರುದ್ದೇಶ ಮತ್ತು ದುರಾಲೋಚನೆಗಳಿಗಾಗಿ ಈ ತಂತ್ರವನ್ನು ಬಳಸಿಕೊಳ್ಳಬಾರದು. ನಿಮ್ಮ ಆಲೋಚನೆ, ನೀವು ಮಾಡುವಂತಹ ಉದ್ದೇಶ ಸರಿ ಇದ್ದಲ್ಲಿ ಈ ತಂತ್ರದಿಂದ ನೀವು ಅದ್ಭುತವಾದಂತಹ ಒಂದು ಫಲವನ್ನು ಪಡೆಯಬಹುದು. ನನ್ನಿಂದ ದೂರವಾಗಿರ್ತಕ್ಕಂತಹ ವ್ಯಕ್ತಿ ಮರಳಿ ನನ್ನ ಜೀವನದಲ್ಲಿ ಬರಮಾಡಿಕೊಳ್ಳುವಂತಹ ಒಂದು ಸರಳ ಮಾರ್ಗದ ತಂತ್ರವಿದ್ದರೆ ತಿಳಿಸಿಕೊಡಿ ಎಂದು ಅನೇಕರು ಕೇಳಿರುವುದರಿಂದ ಈ ದಿನ ಈ ವಿಚಾರವನ್ನು ನಿಮ್ಮ ಮುಂದಿಡಲು ಬಯಸಿದ್ದೇನೆ. ದೂರವಾಗಿರ್ತಕ್ಕಂತಹ ವ್ಯಕ್ತಿಗಳು, ಅದು ಸ್ತ್ರೀಯರಾಗಲಿ ಪುರುಷರಾಗಲಿ, ದಂಪತಿಗಳಲ್ಲಿ ಪತಿ ಅಥವಾ ಪತ್ನಿ ದೂರವಾದಾಗ, ಪ್ರೇಮಿಗಳಲ್ಲಿ ತನ್ನ ಪ್ರೇಮಿ ದೂರವಾದಾಗ ಈ ತಂತ್ರವನ್ನು ಬಳಸಿ ನಿಮ್ಮಿಂದ ದೂರವಾದಂತಹ ವ್ಯಕ್ತಿಯನ್ನು ನೀವು ಮರಳಿ ಪಡೆಯಬಹುದು. ಈ ಒಂದು ತಂತ್ರ ವಿಧಾನವನ್ನು ಮಾಡುವಂತಹ ದಿನ ಮತ್ತು ಸಮಯ ಭಾನುವಾರದಂದು ಸಂಜೆ 6ರ ನಂತರ ರಾತ್ರಿ 10ರ ಒಳಗಾಗಿ, ಭಾನುವಾರದಂದು ಸಂಜೆ 6ರ ನಂತರ ಮತ್ತು ರಾತ್ರಿ 10 ಗಂಟೆಯ ಒಳಗಾಗಿ. ಭಾನುವಾರದ ಹೊರತಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳಂದು ಸಂಜೆ 6ರ ನಂತರ ಮತ್ತು ರಾತ್ರಿ 10ರ ಒಳಗಾಗಿ ಈ ಒಂದು ತಂತ್ರವನ್ನು ಮಾಡಬಹುದಾಗಿರುತ್ತದೆ. ಬಹಳ ಸರಳವಾದದ್ದು, ಯಾವ ಖರ್ಚಿಲ್ಲದೆ, ಯಾರ ಸಹಾಯವೂ ಇಲ್ಲದೆ ನಿಮಗೆ ನೀವೇ ಸ್ವತಃ ನಿಮ್ಮ ಕೈಗಳಿಂದ ಪ್ರಯತ್ನಿಸಬಹುದಾದಂತಹ ಈ ಸರಳ ಉಪಾಯವನ್ನು ಮೊದಲೇ ಹೇಳಿದ್ದೇನೆ. ಭಾನುವಾರ, ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳಂದು ಸಂಜೆ 6ರ ನಂತರ ರಾತ್ರಿ 10ರ ಒಳಗಾಗಿ ಈ ತಂತ್ರವನ್ನು ಪ್ರಯೋಗಿಸಬೇಕಾಗಿರುತ್ತದೆ. ಮೊದಲಿಗೆ ಈ ತಂತ್ರವನ್ನು ಮಾಡಲು ನಮಗೆ 2 ತುಳಸಿ ಎಲೆಗಳು ಹಾಗೂ ನಿಮ್ಮ ಅಡುಗೆ ಕೋಣೆಯಲ್ಲಿ ಸಿಗುವಂತಹ 2 ಲವಂಗಗಳು
2 ತುಳಸಿ ಎಲೆ ಹಾಗೆ 2 ಲವಂಗಗಳು. ಇದನ್ನು ತೆಗೆದುಕೊಂಡು ಈ ತಂತ್ರವನ್ನು ಮಾಡುವಾಗ ತಾವು ಏಕಾಂತದಲ್ಲಿ ಕುಳಿತುಕೋಬೇಕು. ಈ ತಂತ್ರವನ್ನು ಮಾಡುವುದನ್ನು ಯಾರೂ ನಿಮ್ಮನ್ನು ಗಮನಿಸಬಾರದು. ನೀವು ಮಲಗುವ ಕೋಣೆಯಲ್ಲಿ ಅಥವಾ ನಿಮ್ಮ ಮನೆಯ ಹಾಲ್ನಲ್ಲಿ ನೀವು ಈ ತಂತ್ರವನ್ನು ಎಲ್ಲಾದರೂ ಪ್ರಯೋಗಿಸಬಹುದು. ನಮ್ಮಲ್ಲಿ ಅನೇಕರು ಕೇಳುತ್ತಾರೆ, ಏಕಾಂತವಾಗಿ ಎಂದರೆ ಹೊರ ಪ್ರದೇಶಗಳಲ್ಲಿ ಮಾಡಬಹುದೇ, ಅಂದರೆ ನಿರ್ಜನ ಪ್ರದೇಶಗಳು. ನೀವು ಈ ತಂತ್ರವನ್ನು ಎಲ್ಲಾದರೂ ಪ್ರಯತ್ನಿಸಬಹುದು, ಆದರೆ ಈ ತಂತ್ರವನ್ನು ಮಾಡುವಾಗ ಯಾರೂ ನಿಮ್ಮನ್ನು ಗಮನಿಸಬಾರದು. ಇದು ನೆನಪಿರಲಿ. ಮೊದಲಿಗೆ ಒಂದು ಬಿಳಿ ವಸ್ತ್ರವನ್ನು ತೆಗೆದುಕೊಂಡು ಬಿಳಿ ವಸ್ತ್ರವನ್ನು ನೆಲದ ಮೇಲೆ ಹಾಸಿ ತಾವು ಪೂರ್ವಾಭಿಮುಖವಾಗಿ ಕುಳಿತುಕೊಳ್ಳಬೇಕು. ಬಿಳಿ ವಸ್ತ್ರದ ಮೇಲೆ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು 2 ತುಳಸಿ ಎಲೆ ಮತ್ತು 2 ಲವಂಗಗಳನ್ನು ನಿಮ್ಮ ಬಾಯಲ್ಲಿರಿಸಬೇಕು. 2 ಲವಂಗ ಮತ್ತು 2 ತುಳಸಿ ಎಲೆಗಳನ್ನು ನಿಮ್ಮ ಬಾಯಲ್ಲಿಟ್ಟುಕೊಂಡು ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಒಂದು ವಶೀಕರಣ ಮಂತ್ರವನ್ನು ಜಪಿಸಬೇಕಾಗಿರ್ತದೆ. ಈ ತಂತ್ರವನ್ನು ಮಾಡುವಾಗ ಅನೇಕರು ಕೇಳುತ್ತಾರೆ, ಈ ತಂತ್ರದಲ್ಲಿ 2 ಅಥವಾ 3 ವ್ಯಕ್ತಿಗಳನ್ನು ಒಂದೇ ಬಾರಿ ಈ ತಂತ್ರಕ್ಕೆ ಬಳಸಿಕೊಳ್ಳಬಹುದೇ ಎಂದು. ಈ ತಂತ್ರಕ್ಕೆ ಕೇವಲ ಒಬ್ಬ ವ್ಯಕ್ತಿಯನ್ನು ಮಾತ್ರ ಬಳಸಿಕೊಳ್ಳಬೇಕಾಗಿರುತ್ತದೆ. ಈ ತಂತ್ರಕ್ಕೆ ಕೇವಲ ಒಬ್ಬ ವ್ಯಕ್ತಿಯನ್ನು ಮಾತ್ರ ಬಳಸಿಕೊಳ್ಳಬೇಕಾಗಿರ್ತದೆ. ಬಾಯಲ್ಲಿ 2 ತುಳಸಿ ಎಲೆ ಮತ್ತು 2 ಲವಂಗಗಳನ್ನಿಟ್ಟುಕೊಂಡು ನೀವು ಬಯಸಿದಂತಹ ವ್ಯಕ್ತಿ ಅಥವಾ ನೀವು ಪ್ರೀತಿಸಿದಂತಹ ನಿಮ್ಮ ಪ್ರೇಮಿ, ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿಯ ಮುಖ ಚೆಹರೆಯನ್ನು ಮನದಲ್ಲಿ ನೆನೆಯುತ್ತಾ, ಆ ವ್ಯಕ್ತಿಯ ಮುಖ ಚೆಹರೆಯನ್ನು ಮನದಲ್ಲಿ ನೆನೆಯುತ್ತಾ ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಮಂತ್ರವನ್ನು ಜಪಿಸಬೇಕು. ಮಂತ್ರವನ್ನು ಜಪಿಸುವಾಗ ತುಳಸಿ ಎಲೆ ಹಾಗೂ ಲವಂಗಗಳೆರಡು ಬಾಯಲ್ಲಿರಿಸಿಕೊಂಡು ಈ ಮಂತ್ರವನ್ನು ಜಪಿಸಬೇಕಾಗಿರುತ್ತದೆ. ಓಂ ನಮೋ ವಶಂಕರಿ ದೇವದತ್ತ ವಶಂ ಆಕರ್ಷ ಆಕರ್ಷಾಯ ಸ್ವಾಹ. ಓಂ ನಮೋ ವಶಂಕರಿ ದೇವದತ್ತ ವಶಂ ಆಕರ್ಷ ಆಕರ್ಷಾಯ ಸ್ವಾಹ. ಈ ಮಂತ್ರವನ್ನು ಜಪಿಸುವಾಗ ಈ ಮಂತ್ರದ ಮಧ್ಯಭಾಗದಲ್ಲಿರುವಂತಹ ದೇವದತ್ತ ಎಂಬ ಪದವನ್ನು ಹೊರತೆಗೆದು ಈ ಪದದ ಬದಲಿಗೆ ನೀವು ಬಯಸಿದಂತಹ ವ್ಯಕ್ತಿಯ ಹೆಸರನ್ನು ಸೇರಿಸಿ ಈ ಮಂತ್ರವನ್ನು 116 ಬಾರಿ ಜಪಿಸಬೇಕಾಗಿರ್ತದೆ. ಓಂ ನಮೋ ವಶ್ಯಂಕರಿ ದೇವದತ್ತ. ದೇವದತ್ತ ಎಂಬಿರುವಲ್ಲಿ ನೀವು ಬಯಸಿದಂತಹ ವ್ಯಕ್ತಿಯ ಹೆಸರನ್ನು ಸೇರಿಸಿ ವಶಂ ಆಕರ್ಷ ಆಕರ್ಷಾಯ ಸ್ವಾಹ ಈ ಮಂತ್ರವನ್ನು ತಾವು 116 ಬಾರಿ ಜಪಿಸಬೇಕಾಗಿರ್ತದೆ. ಮಂತ್ರವನ್ನು ಜಪಿಸುವಾಗ ತಮ್ಮ ಬಾಯಲ್ಲಿ 2 ತುಳಸಿ ಎಲೆ ಹಾಗೆ 2 ಲವಂಗಗಳನ್ನು ಇರಿಸಿಕೊಂಡು ಆ ವ್ಯಕ್ತಿಯ ಮುಖ ಚೆಹರೆಯನ್ನು ನೆನೆಯುವುದು ಬಹಳ ಮುಖ್ಯವಾದದ್ದು. ಅನೇಕರು ಕೇಳುತ್ತಾರೆ, ಅದೇ ಹೆಸರಿನಲ್ಲಿ ಅನೇಕ ವ್ಯಕ್ತಿಗಳಿರುತ್ತಾರೆ ಎಂದು. ಹಾಗಾಗಿ ನೀವು ಬಯಸಿದಂತಹ ವ್ಯಕ್ತಿಯ ಮುಖ ಚೆಹರೆಯನ್ನು ಮನದಲ್ಲಿ ನೆನೆದು ಮಂತ್ರದಲ್ಲಿ ವ್ಯಕ್ತಿಯ ಹೆಸರನ್ನು ಸೇರಿಸಿ ಮಂತ್ರವನ್ನು 116 ಬಾರಿ ಜಪಿಸಬೇಕಾಗಿರ್ತದೆ. ಓಂ ನಮೋ ವಶ್ಯಂಕರಿ ದೇವದತ್ತ ವಶಂ ಆಕರ್ಷ ಆಕರ್ಷಾಯ ಸ್ವಾಹ 116 ಬಾರಿ ಮಂತ್ರ ಜಪ ಸಮಾಪ್ತಿಯಾದ ಮೇಲೆ ಅಥವಾ ಮಂತ್ರ ಪಠಣೆ ಸಮಾಪ್ತಿಯಾದ ಮೇಲೆ ಬಾಯಲ್ಲಿರಿಸಿಕೊಂಡಿರುವಂತಹ 2 ಎಲೆ ತುಳಸಿ ಎಲೆ ಹಾಗೂ 2 ಲವಂಗವನ್ನು ನೀವು ಅಗಿದು ತಿನ್ನಬೇಕಾಗಿರ್ತದೆ. ನಿಮ್ಮ ಬಾಯಲ್ಲಿರ್ತಕ್ಕಂತಹ 2 ಲವಂಗಗಳು ಹಾಗೆ 2 ತುಳಸಿ ಎಲೆಗಳನ್ನು ಸೇರಿಸಿ ಹೊಟ್ಟೆಗೆ ಸೇರಿಸಬೇಕು. ಈ ತಂತ್ರವನ್ನು ಯಾರು ಪ್ರಯತ್ನಿಸುತ್ತಿದ್ದೀರಾ ತಾವು ಆ ಪದಾರ್ಥವನ್ನು ಸೇವಿಸಬೇಕಾಗಿರ್ತದೆ. ಈ ರೀತಿ ನೀವು ಎಷ್ಟು ಬಾರಿ ಪ್ರಯತ್ನ ಮಾಡಬೇಕೆಂದು ಅನೇಕರು ಕೇಳುತ್ತಾರೆ. ನಿಮ್ಮ ಉದ್ದೇಶ ಸರಿ ಇದ್ದರೆ, ನೀವು ಯಾವ ಕಾರ್ಯಕ್ಕಾಗಿ ಈ ತಂತ್ರವನ್ನು ಮಾಡುತ್ತಿದ್ದೀರಾ, ನಿಮ್ಮ ಮನದಲ್ಲಿ ಉದ್ದೇಶ ಯಾವುದೇ ದುರಾಲೋಚನೆಗಳಿಲ್ಲದೆ ಈ ತಂತ್ರವನ್ನು ಯಾವುದೇ ದುರುದ್ದೇಶಕ್ಕಾಗಿ ಬಳಸಿಕೊಳ್ಳದೆ ಒಳ್ಳೆಯ ಉದ್ದೇಶಕ್ಕಾಗಿ, ನೀವು ಪ್ರೇಮಿಗಳಾಗಿರಬಹುದು, ದಂಪತಿಗಳಾಗಿರಬಹುದು ಅಥವಾ ನಿಮ್ಮ ಸ್ನೇಹಿತರಾಗಿರಬಹುದು, ನಿಮ್ಮ ಬಂಧುಗಳಿಗಾಗಿ ಈ ತಂತ್ರವನ್ನು ಮಾಡುತ್ತಿದ್ದಲ್ಲಿ ನೀವು ಈ ತಂತ್ರವನ್ನು ಕೇವಲ ಒಮ್ಮೆ ಪ್ರಯತ್ನಿಸಿದರೆ ಸಾಕು. ಆ ವ್ಯಕ್ತಿ ನಿಮಗೆ ಅನುಕೂಲಕರವಾಗಿ ಬದಲಾಗ್ತಾರೆ. ಆ ವ್ಯಕ್ತಿ ನೀವು ಹೇಳಿದ ಹಾಗೆ ನಡೆದುಕೊಳ್ತಾರೆ. ಜೀವನದುದ್ದಕ್ಕೂ ಶಾಶ್ವತವಾಗಿ ನಿಮಗೆ ಅನುಕೂಲವಾಗಿರ್ತಾರೆ. ನಾನು ಮೊದಲೇ ಹೇಳಿದ್ದೇನೆ, ಈ ತಂತ್ರವನ್ನು ಯಾವುದೇ ದುರಾಲೋಚನೆಗಾಗಿ ಬಳಸಿಕೊಳ್ಬಾರ್ದು. ಈ ತಂತ್ರ ಮಾಡೋದ್ರಿಂದ
ಶಾಶ್ವತವಾಗಿ ಆ ವ್ಯಕ್ತಿ ನಿಮ್ಮ ಪರವಾಗಿ, ನಿಮ್ಮ ಕೈವಶವಾಗಿ ನೀವು ಹೇಳಿದಂತೆ ನಡೆದುಕೊಳ್ತಾ ಬರ್ತಾರೆ. ಜೀವನದಲ್ಲಿ ಇನ್ನೆಂದೂ ಸಹ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಬರಲು ಸಾಧ್ಯ ಇರೋದಿಲ್ಲ. ಅಷ್ಟು ಮಹಾದ್ಭುತವಾದಂತಹ ಫಲ ನೀಡುವಂತಹ ಈ ತಂತ್ರ ಪ್ರಯೋಗವನ್ನು ನೀವು ನಿಮ್ಮ ಸ್ವತಃ ಕೈಗಳಿಂದ ಪ್ರಯತ್ನ ಮಾಡಬಹುದು. ವೀಕ್ಷಕರೇ, ಈ ರೀತಿ ಸಮಸ್ಯೆ ನಿಮಗಿಲ್ಲದಿದ್ದಲ್ಲಿ ಈ ಮಾಹಿತಿಯನ್ನು ಅಥವಾ ಈ ವಿಡಿಯೋವನ್ನು ನಿಮಗೆ ತಿಳಿದಿರ್ತಕ್ಕಂತಹ ಸ್ನೇಹಿತರೊಂದಿಗೋ ಅಥವಾ ಬಂಧುಗಳೊಂದಿಗೋ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಇದರಿಂದ ಈ ರೀತಿಯ ಸಮಸ್ಯೆ ಅನುಭವಿಸುತ್ತಿರತಕ್ಕಂತಹ 10 ಮಂದಿಗೆ ಅವರ ಉಪಯೋಗಕ್ಕಾಗಿ ನೀವು ಸಹಾಯ ಮಾಡಿದಂತಾಗುತ್ತೆ. ಈ ಮಾಹಿತಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಇದೇ ರೀತಿಯ ತಂತ್ರವಿದ್ಯೆಗಳನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಲು ಈ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.